ಅವ್ರಿಗೆ ಏನೋ ಮಾಡೋಕ್ಕೆ ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ದೀವಿ, ಇನ್ನೇನು ಸರ್ಕಾರ ಬೀಳೋ ಸ್ಥಿತಿಯಲ್ಲಿದೆ, ಏನು ಮಾಡೋಕ್ಕೆ ಈ ಸರ್ಕಾರದ ಕೆಲಸಗಳಾಗ್ತಲಿದೆ. ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ರಾಜ್ಯದಲ್ಲಿ ಕುರ್ಚಿಗಾಗಿ ಕದನ ನಡೀತಾ ಇದೆ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ಸರ್ಕಾರ ಪತನ ಆಗುತ್ತೆ ನೋಡಿ. ಒಂದು ನಿಮಿಷ, ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 5 ವರ್ಷ ಈ ಸರ್ಕಾರ ಇರಬೇಕು, ಮಧ್ಯಂತರ ಚುನಾವಣೆಗಳು ಬರಬಾರ್ದು, ಜನರಿಗೆ ಭಾರ ಆಗುತ್ತೆ. ಆದರೆ ಒಂದು ಕಡೆ ಸುರ್ಜೇವಾಲಾ ಸರಣಿ ಸಭೆಗಳು ಇಲ್ಲಿ ಮಾಡ್ತಾ ಇದ್ದಾರೆ, ಕಳೆದ 15 ದಿವಸದಿಂದ ಸರಣಿ ಸಭೆಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ ಅಂತ ಹಿರಿಯ ಶಾಸಕರು ಹೇಳಿದ್ರು, ಮನೆಗಳಲ್ಲೂ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅಭಿವೃದ್ಧಿ ಹಣ ಕೊಡ್ತಾರಲ್ಲ ಅಂತ ಅವ್ರ ಪಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣದಿಂದ ಹಿಡಿದು, ರಾಜು ಕಾಗೆಯಿಂದ ಹಿಡಿದು, ಇವರು ಚಳ್ಳಕೆರೆ NY ಗೋಪಾಲಕೃಷ್ಣದಿಂದ ಹಿಡಿದು ಬಿ ಆರ್ ಪಾಟೀಲ್ ಅಂತೂ ಹಿರಿಯರು ಮೊನ್ನೆ ನಮಗೆ ಸಿಕ್ಕಿದ್ರು. ಭಾಳ ಅವರು ಈ ವ್ಯವಸ್ಥೆಯನ್ನು ನೋಡಿ ಬೇಸರ ಮಾಡಿಕೊಂಡ್ರು. ಅವರು ಸರ್ಕಾರ ವಿರುದ್ಧ ಭ್ರಷ್ಟಾಚಾರ, ಇನ್ನೊಂದು ಕಡೆ ಅಭಿವೃದ್ಧಿ ಆಗಲ್ಲ, ಅವ್ರ ಪಕ್ಷ ಶಾಸಕರು ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಅಹವಾಲುಗಳನ್ನು ಕೇಳೋದಕ್ಕೆ ಕೆಲವು ಸಚಿವರು ಇವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತಾರೆ, ಸಿದ್ದರಾಮಯ್ಯನ ಮುಂದುವರಿಬೇಕಂತ ಅವ್ರ ಕಡೆ ಹಿಂಬಾಲಕ್ಕೆ ಹೇಳ್ತಾರೆ. ಆದರೆ ಯಾವ ಹೈಕಮಾಂಡ್ ಸಂದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು, ಕರ್ನಾಟಕ ಬಂದು ಸರಣಿ ಸಭೆಗಳು ಮಾಡಿದ್ರು, ಕುರ್ಚಿ ಕದನ ನಿಂತಿಲ್ಲ, ಅದು ಒಳಗಿತ್ತು. ಮತ್ತಷ್ಟು ಸ್ಫೋಟ ಆಯ್ತು. ಸುರ್ಜೇವಾಲಾ ತೇಪೆ ಹಚ್ಚಕ್ಕೆ ಆಗಲೇ ಇಲ್ಲ, ಅವರಿಗೆ ಸ್ಫೋಟ ಆಯ್ತು. ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರ ಪಕ್ಷ ಶಾಸಕರು ಇವ್ರು ಆಗ್ಬೇಕು, ಅವ್ರು ಆಗ್ಬೇಕು, ಮುಂದುವರಿಬೇಕಂತ ಅವ್ರು ಹೇಳ್ತಾರೆ. ಇನ್ನೂ ಸರಣಿ ಸಭೆಗಳು ಮಾಡ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿ ಹೋಗ್ತಾರೆ. ಅಂದರೆ ಎಲ್ಲ ಒಂದು ಕಡೆ ಸರ್ಕಾರ ಆಂತರಿಕ ಕಚ್ಚಾಡಿಂದ 100